ಒಂದು ಖಾಸಗಿ. ಸೊ ಅದರಲ್ಲಿ ಏನು ಫ್ಯಾಮಿಲಿ ಜೊತೆ ಹೋಗಿರೋವಂಥದ್ದು. ಇದು ಕಳೆದ ಒಂದೂವರೆ ತಿಂಗಳಿಂದನೇ ಇದು ಹೋಗ್ಬೇಕು ಅಂತೇಳಿ ನನ್ನ ತಂಗಿ, ನಮ್ಮ ತಾಯಿಯವರೆಲ್ಲ ಹೋಗಿದ್ದಾರೆ, ಕಸಿನ್ಸ್ ಎಲ್ಲ ಹೋಗಿದ್ದಾರೆ. ಸೊ ಇದರಲ್ಲಿ ಏನು ಬೇರೆ ವಿಶೇಷ ಏನಿಲ್ಲ. ಸೊ ಈಗ ಏನು ಇವತ್ತು ಸುರ್ಜೇವಾಲಾ ಅವರು ಮಂತ್ರಿಗಳನ್ನ, ಶಾಸಕರುಗಳ್ದೆಲ್ಲರದು ಸಭೆ ಆಗಿದೆ 1 to 1. ಈಗ ಮಂತ್ರಿಗಳನ್ನ ಇವತ್ತಿಂದ ಕರೆದಿದ್ದಾರೆ, ಇವತ್ತೇನೋ 8 ಜನ ಕರೆದಿದ್ದಾರೆ ಅಂತ ಮಾಹಿತಿ ಇದೆ. ಸೊ ಇದ್ರ ಬಗ್ಗೆ ಅವ್ರು ಹೋಗ್ತಾ ಇರೋವಂಥದ್ದು, ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರೋವಂಥದ್ದನ್ನ ಮನೆ ಸುರ್ಜೇವಾಲಾ ಅವ್ರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದೆ ಹೋಗ್ತಾ ಇರೋವಂಥದ್ದು. ಸೊ ಇದ್ರಲ್ಲಿ ಬೇರೆ ವಿಶೇಷತೆ ಏನಿಲ್ಲ. ಬಂದ್ಮೇಲೆ ಮೀಟ್ ಮಾಡ್ತಾರೆ. ಈಗ ಮಾತಾಡಿದ್ದಾರೆ, ಆಗ್ಲೇ ಈಗ ಫೋನಲ್ಲೇ ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ ಮತ್ತೆ ಸುರ್ಜೇವಾಲಾ ಅವ್ರ ಗಮನಕ್ಕೆ ತಂದಿದ್ದಾರೆ. ಸೊ ಬಂದ್ಮೇಲೆ ಮಾತಾಡ್ತಾರೆ. ಅದನ್ನ ಅವ್ರನ್ನ ಕೇಳ್ಬೇಕಲ್ಲ, ಮಾತಾಡಿರೋಂಥವ್ರು ಅವರು. ಸೊ ಅದು ಕೇಳಿರ್ತಾರೆ. ಈಗ ಏನಾದ್ರು ಆ ಥರದ ವಿಚಾರ ಏನಾದ್ರು ಸಚಿವರ ಮೇಲೆ ಏನಾದ್ರು ಇದ್ರೆ ಅದನ್ನ ಬಂದ ಮೇಲೆ ಅದನ್ನ ಮಾತಾಡ್ತಾರೆ. ಈಗ ಅನುದಾನ ಹಂಚಿಕೆ ಮಾಡೋದು ಸಿಎಂ ಡಿಸಿಎಂ ಸರ್. ಸುರ್ಜೇವಾಲಾ ಅವ್ರ ಮೀಟಿಂಗು ನಾನಾ ವ್ಯಾಖ್ಯಾನಗಳು, ವಿಶ್ಲೇಷಣೆಗಳಿಗೆ ಕಾರಣ ಆಗ್ತಾ ಇದೆ. ನಿಮ್ಮ ತಂದೆಯವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ನೋಡಿ, ಈಗ ಶಾಸಕರಾಗಿ ಅವ್ರದ್ದು ಏನಾದ್ರು ಸಮಸ್ಯೆಗಳಿದ್ರೆ ಸಹಜವಾಗಿ ನಡೆಯುವಂಥದ್ದು ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಪ್ರದೇಶ ಅಧ್ಯಕ್ಷರ ಹತ್ರ ಕೂತ್ಕೊಂಡು ಅವರ ಸಮಸ್ಯೆಗಳು ಏನಾದ್ರು ಇದ್ರೆ ಅದನ್ನ ಬಗೆಹರಿಸೋದಕ್ಕೆ, ಇಲ್ಲ ಅನುದಾನ ಬೇಕು ಅಂತ ಕೇಳುವಂಥದ್ದು ಸಹಜ ನಡ್ಕೊಂಡು ಬಂದಿರೋವಂಥದ್ದು. ಆದರೆ ಈ ಬಾರಿ ನಮ್ಮ AICC ಇನ್ಚಾರ್ಜ್ ಅವರು ಸುರ್ಜೇವಾಲಾ ಅವ್ರು ಮಾಡಿರೋವಂಥದ್ದು ನೀವು ಹೇಳಿದಾಗೆ ಭಾಳಷ್ಟು ಕಡೆ ಸ್ವಲ್ಪ ಅಸಮಾಧಾನವೂ ಇದೆ. ಶಾಸಕರುಗಳು, ನಾನು ಬೇರೆ ಭಾಳ ಹಿರಿಯ ಶಾಸಕರು ಮತ್ತೆ ಮಾತಾಡೋಂಥ ಸಂದರ್ಭದಲ್ಲಿ ಅನುದಾನ ಕೇಳಿದ್ದೀವಿ ಅಂತ ಹೇಳ್ತಾರೆ. ಈಗ ಅನುದಾನ ಸುರ್ಜೇವಾಲಾ ಅವ್ರು ಕೊಡ್ತಾರ ಅನ್ನೋದೇ ಈಗ ಎಲ್ಲರಿಗೂ ಇದಿರೋವಂಥದ್ದು. ಸೊ ಅದರಿಂದ ಅದೇನಾಗಿದೆ, ಈಗ ಮುಖ್ಯಮಂತ್ರಿಗಳು ಈಗ ಎಲ್ಲ ಇವ್ರದ್ದು ಮುಗಿಯುತ್ತೆ ಇವತ್ತು, ಏನೋ ಸಚಿವರ ಜೊತೆ ಸಭೆಗಳು ಮುಗಿದ್ಮೇಲೆ ತದನಂತರ ಇದು ಯಾವ ರೀತಿ ತಿರುಗುತ್ತೆ ಅನ್ನೋದನ್ನ ನೋಡ್ಬೇಕಷ್ಟೇ. ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತದೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋ ಪ್ರಯತ್ನ ನಡೀತಾ ಇದೆ. ಅಲ್ಲ, ಮುಖ್ಯಮಂತ್ರಿಗಳು ಹೇಳಿದಲ್ಲ 5 ವರ್ಷ ನಾನು ಇರ್ತೀನಿ ಅಂತ. ಡೆಲ್ಲಿ ಅದಕ್ಕೋಸ್ಕರ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಈಗ ಅಭಿಪ್ರಾಯ ಮಾಡುವಂಥದ್ದು ಸುರ್ಜೇವಾಲಾ ಅವ್ರಿಗೆ ಸಂಬಂಧಪಟ್ಟಿರುವಂಥದ್ದು. ಈಗ ನಾನು ಅಷ್ಟೊಂದೆಲ್ಲ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಏನು ಮುಖ್ಯಮಂತ್ರಿ ಬದಲಾವಣೆ ಇರ್ಬೋದು ಇದೆಲ್ಲ. ಆದರೆ ಇವತ್ತು 5 ವರ್ಷ ನಾನು ಇರ್ತೀನಿ ಅಂತ ಹೇಳಿದರೆ, ಆ ಥರ ಏನಾದರೂ AICC ಅವ್ರು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅದು ಪಕ್ಷದ ತೀರ್ಮಾನ ಆಗುತ್ತೆ.